ಯಾರ ಬದುಕು ಹೇಗೆ ಅಂತ್ಯವಾಗುತ್ತದೋ ಗೊತ್ತಿಲ್ಲ. ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚೆಗೆ ಬೆಳೆದು ಬಾಳಬೇಕಾದವರೆಲ್ಲ ಅಕಾಲ ಮರಣಕ್ಕೀಡಾಗುತ್ತಿದ್ದಾರೆ. ಸ್ಯಾಂಡಲ್ವುಡ್ನ ಉದಯೋನ್ಮುಖ ಬರಹಗಾರ, ಸಹ ನಿರ್ದೇಶಕ ವಿನಯ್ ಕುಮಾರ್ ಬಿ. ಸಾಕಷ್ಟು ಸಿನಿಮಾಗಳ ಕಥೆಯ ಚರ್ಚೆಯಲ್ಲಿ ವಿನಯ್ ಪಾಲ್ಗೊಳ್ಳುತ್ತಿದ್ದರು. ಇವರಿಗೆ 36 ವರ್ಷ ವಯಸ್ಸಾಗಿತ್ತು. ಮದುವೆ ಕೂಡ ಆಗಿರಲಿಲ್ಲ. ತಂದೆ ಅದಾಗಲೇ ತೀರಿಕೊಂಡಿದ್ದಾರೆ. ಮೂಲತಃ ಶ್ರೀರಂಗಪಟ್ಟಣದ ಪಾಲಹಳ್ಳಿಯವರು ವಿನಯ್. ನೋಡೋಕೆ ತುಂಬಾನೇ ಫಿಟ್ ಅನಿಸಿದರೂ ಒಳಗೊಳಗೆ ಬ್ಲಡ್ ಪ್ರೆಷರ್ ಮಿತಿಮೀರಿ ಹೋಗಿತ್ತು. BP 400 ದಾಟಿದರೂ ಸರಿಯಾದ ಟ್ರೀಟ್ಮೆಂಟ್ ತೆಗೆದುಕೊಳ್ಳದೆ ಉದಾಸೀನ ಮಾಡಿದ್ದರು. ಕಡೆಗೆ BPಯನ್ನು ಹತೋಟಿಗೆ ತರಲು ಸಾಧ್ಯವೇ ಆಗಲಿಲ್ಲ. ನಿನ್ನೆ ದಿನ ಬ್ರೈನ್ ಸ್ಟ್ರೋಕ್ ಆಗಿ ಸಾವನ್ನಪ್ಪಿದ್ದಾರೆ. ಇವರ ಅಂಗಾಂಗಗಳನ್ನಾದರೂ ದಾನ ಮಾಡುವ ಮೂಲಕ ವಿನಯ್ ಅವರನ್ನ ಜೀವಂತವಾಗಿಸಲು ಸ್ನೇಹಿತರು ತೀರ್ಮಾನಿಸಿದ್ದರು. ಶ್ರೀರಂಗಪಟ್ಟಣಕ್ಕೆ ಹೋಗಿ ಅವರ ತಾಯಿಯಿಂದ ಸಹಿ ಮಾಡಿಸಿಕೊಂಡು ಬಂದು ದೇಹದ ಹಲವು ಆರ್ಗನ್ನುಗಳನ್ನು ವಿವಿಧ ಆಸ್ಪತ್ರೆಗೆ ಕಳಿಸಿಕೊಟ್ಟಿದ್ದಾರೆ. ನಿರ್ದೇಶಕನಾಗಬೇಕು ಅಂತ ಅಪಾರ ಬಯಕೆ ಹೊಂದಿದ್ದ ವಿನಯ್ ತಾವು ಉಸಿರು ನಿಲ್ಲಿಸಿ 4 ಜನರ ಜೀವ ಉಳಿಸಿದ್ದಾರೆ. ವಿನಯ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ.